SC ST OBC ಮೈನಾರಿಟಿಗೆ ಇದು ಬಹಳ ಅಪಮಾನಜನಕ ಹೇಳಿಕೆಯನ್ನು ಹೇಳಿ ದೇಶದಲ್ಲಿ ಒಂದು ಗೊಂದಲ ಉಂಟು ಮಾಡತಕ್ಕಂಥ ಕೆಲಸ ಕೇಂದ್ರ ಸಚಿವರು ಏನಿದ್ದಾರೆ ಗೃಹ ಮಂತ್ರಿಗಳು ಅಮಿತ್ ಶಾ ಇವರು ಒಂದು ಗೊಂದಲ ಉಂಟು ಮಾಡತಕ್ಕಂಥ ಕೆಲಸ ಮಾಡಿದ್ದಾರೆ. ಅವರಿಗೆ ಯಾವುದೇ ಅಧಿಕಾರ ಇಲ್ಲ, ಅವರು ಈ ಪದಕ್ಕೆ ಇರೋದು. ಅವರು ಒಂದು ವೇಳೆ ಈ ದೇಶದ ಬಗ್ಗೆ ಅವರಿಗೆ ಅಭಿಮಾನ ಇದೆ, ಸಂವಿಧಾನ ಬಗ್ಗೆ ಅಭಿಮಾನ ಇದೆ ಅಂದರೆ ಅವರು ರಾಜೀನಾಮೆ ಕೊಡಬೇಕು. ಒಂದು ವೇಳೆ ಅವರು ರಾಜೀನಾಮೆ ಕೊಡಲಿಲ್ಲ ಅಂದರೆ ಈ ದೇಶದ ಪ್ರಧಾನಿ ಮೋದಿಜಿ ಅವರಿಗೆ ಉಚ್ಚಾಟನೆ ಮಾಡಬೇಕು. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಫಾರ್ ದ ಪೀಪಲ್, ಟು ದ ಪೀಪಲ್, ಬೈ ದ ಪೀಪಲ್ ಇದ್ದಂಥ ವ್ಯವಸ್ಥೆಯಲ್ಲಿ ಇವರು ಈ ಥರ ಹೇಳಿಕೆ ಹೇಳಿ ಎಲ್ಲ ಜನರ ಮನಸ್ಸನ್ನು ನೋವು ಮಾಡಿದ್ದಾರೆ. ಮತ್ತು ಎಲ್ಲ ಜನರ ಮನಸ್ಸನ್ನು ನೋವು ಮಾಡಿ ಅವರಿಗೆ ಅಧಿಕಾರದಲ್ಲಿ ಇರ್ತಕ್ಕಂಥ ಯಾವುದೇ ಅಧಿಕಾರ ಇಲ್ಲ. अंबेडकर 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 बोलने के बजाय अगर भगवान को याद करते हैं ये लोग तो भगवान मिलता ಅಂತ ಹೇಳ್ತಾನೆ. ಆ ಭಗವಾನ್ ಎಲ್ಲಿದ್ದಾರೆ? 2000 ವರ್ಷ ಅಶೋಕ್ ಸಮ್ರಾಟ್ ರಾಜ್ಯದಿಂದ ಇದುವರೆಗೆ ನಮಗೆ 2000 ವರ್ಷ ಗುಲಾಮರಾಗಿ ಇಟ್ಟಿನಂಥ SC ST OBC ಮೈನಾರಿಟಿಗೆ ಯಾವ ದೇವರು ಬಂದು ನ್ಯಾಯ ಕೊಟ್ಟರಪ್ಪ? ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಹುಟ್ಟಿದ ನಂತರ ಸಂವಿಧಾನಾತ್ಮಕ ಹಕ್ಕುಗಳು, ವೋಟಿನ ಅಧಿಕಾರ, ಶಿಕ್ಷಣಾಧಿಕಾರ, ನೌಕರಿ ಅಧಿಕಾರ, ಮಾತಾಡ್ತಕ್ಕಂಥ ಅಧಿಕಾರ ಮತ್ತು ಫೈನಾನ್ಷಿಯಲ್ ಅಧಿಕಾರ, ಮಹಿಳೆಯರಿಗೆ ಅಧಿಕಾರ, ಬಡವರಿಗೆ 1 ಮ್ಯಾನ್ 1 ವೋಟ್ 1 ವ್ಯಾಲ್ಯೂ, ಏನು ಎಲ್ಲ ಜನರಿಗೆ ಆಳುವ ಸಮಾಜ ಆಗ್ತಕ್ಕಂಥ ಒಂದು ಅಪಾರ್ಚುನಿಟಿ ಕೊಟ್ಟಂಥ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಬಾಬಾ ಸಾಹೇಬರಿಗೆ ಅವರೇ ಒಂದು ನಮಗೆ ಎಲ್ಲ ಮಸಿ ಆಗಿರ್ತಾವ್ರೆ. ಇಂಥ ಒಂದು ಬಾಬಾ ಸಾಹೇಬ್ರ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ದೇಶದ ಪವಿತ್ರವಾದ ಅದು ಇದು ಇದೆ, ಒಂದು ಗುಡಿ ಇದೆ, ಅದು ಅಂಥ ಪವಿತ್ರವಾದ ಪಾರ್ಲಿಮೆಂಟ್ನಲ್ಲಿ ಜನರು ಓಟ್ ತಗೊಂಡು SC ST OBC ಮೈನಾರಿಟಿ ಎಲ್ಲರೂ ಓಟ್ ತಗೊಂಡು ಆ ಪಾರ್ಲಿಮೆಂಟ್ನಲ್ಲಿ ಹೋಗಿ ಬಾಬಾ ಸಾಹೇಬರು ವಿರೋಧವಾಗಿ ಕೀಳವಾಗಿ ಇಂಥ ಮಾತಾಡ್ತಾರೆ. ಅದೇ ಸಲಕ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಅಮಿತ್ ಶಾ ಅವರಿಗೆ ರಾಜೀನಾಮೆ ಅವ್ರು ಮಾಡಬೇಕಂತೇಳಿ ನಾವು ಒತ್ತಾಯಿಸಿದ್ದೇವೆ. ಒಂದು ವೇಳೆ ಅಮಿತ್ ಶಾ ಅವರು ರಾಜೀನಾಮೆ ಕೊಡಲಿಲ್ಲ ಅಂದರೆ BJPಯ ಹೈಕಮಾಂಡು ಮತ್ತು BJPಯ ಪ್ರಧಾನಮಂತ್ರಿ ಅವರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಪ್ರಜಾಪ್ರಭುತ್ವದ ಒಂದು ಮರ್ಯಾದೆ ನೀಡತಕ್ಕಂಥ ಕೆಲಸ ಪ್ರಧಾನಿ ಅವರು ಮಾಡಬೇಕಂತ ಹೇಳುತ್ತಾ ನಾನು 2 ಮಾತನ್ನು ಇಲ್ಲಿ ಮುಗಿಸುತ್ತೇನೆ. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ್, ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್.